ನಾವು ಊಟ ಮಾಡಿ ಕೆಲಸ ಮಾಡಿದ್ರೆ ಕರಗೋಯ್ತಿತ್ತು. ಈಗ ತಿಂದಿರೋದನ್ನ ಕರಗಿಸೋಕ್ಕೋಸ್ಕರ ಕೆಲಸ ಮಾಡ್ಬೇಕು. ಅದ್ ನಿಂಗೆ ಓಡೋದು ನಿಮ್ ಹೇಳಿದ್ರಲ್ಲ, ಹಿಂಗ್ ಜಾಗಿಂಗ್ ಮಾಡೋದು. ಆಮೇಲೆ ಮಡ್ಕೆಲ್ ಅಡುಗೆ ಮಾಡ್ತಿದ್ರು, ಇವತ್ತೆಲ್ಲ ಕುಕ್ಕರ್ಲಿ ಮಾಡ್ತಾರೆ. ಒಲೆಯಲ್ಲಿ ಅಡುಗೆ ಮಾಡ್ತಿದ್ರು, ಗ್ಯಾಸ್ ಅಲ್ಲಿ ಮಾಡ್ತಾರೆ. ಒನ್ಕ ತಕ್ಕ ಕುಡ್ತಿದ್ದು, ಮಿಲ್ ಬಂದ್ಬಿಡ್ತು, ಮಿಕ್ಸಿ ಬಂದ್ಬಿಡ್ತು, ಅದ್ರೊಳಗೆ ಡ್ರರ್ ಅನ್ಸ್ಬಿಡ್ತಾರೆ. ಅದೇ ಕುಕ್ಕರ್ ಒಳಕ್ ಹಾಕ್ಬಿಟ್ಟು ಒಂದು ಮುಚ್ಬಿಟ್ಟು ಒಂದ್ ಗಳಿಗೆ ಟಿವಿ ನೋಡ್ತಿರ ಸಾಕು ಅಂತೇಳಿ 3 ಸಲ ರೆಡಿಯಾಗಿ ಎಳಗಿಸ್ಕೊ ಬಾ ಅಂತ ಅದೇ ಕರೀತದೆ. ಹಂಗಾಗೋಗದೆ ಇವಾಗ. ಸಖತ್ ಮಿಮಿಕ್ರಿ ಮಾಡಿದ್ರಿ ನೀವು ಆಕ್ಚುಲಿ. ಆ ತರ ಆಗೋಗಿ ಆರೋಗ್ಯ ಭಾಗ್ಯ ಕಮ್ಮಿ ಸರ್. ಇವಾಗ ಒಲೆಯಲ್ಲಿ ಅಡುಗೆ ಮಾಡ್ತಾ ಇದ್ದಾಗ ಯಾವ ಕಾಯಿಲೆನೂ ಇಲ್ಲ ನೋಡ್ರಿ. ಇದ್ಯಾವ್ದೋ ಮೊನ್ನೆ ಒಂದು ಸೆಂಟೆನ್ಸ್ ಓದ್ದು, ತುಂಬಾ ಚೆನ್ನಾಗಿತ್ತು. ಆ ಹಿಂದಿನ ಕಾಲದಲ್ಲಿ 100 ವರ್ಷ ಬದುಕ್ತಿದ್ರು, ಗಲ್ಲಿಗೆ ಒಂದು ಆಸ್ಪತ್ರೆ ಇರ್ಲಿಲ್ಲ ಆಗ. ಇವತ್ತು ಗಲ್ಲಿಗೆ ಒಂದೊಂದು ಆಸ್ಪತ್ರೆವೇ 100 ವರ್ಷ ಬದುಕವರೇ ಇಲ್ಲ ಈಗ. ಅಯ್ಯಯ್ಯೋ ಅಲ್ವಾ ಸರ್? ಯಾರು ಸರ್ 100 ವರ್ಷ ಬದುಕ್ತಾರೆ? ಆಗಿನ ಕಾಲದಲ್ಲಿ ಬದುಕ್ತಿದ್ರು. ನಮ್ಮ ಅಪ್ಪ ನಮ್ಮ ತಾತನ ಕಾಲದಲ್ಲಿ 60 ವರ್ಷಕ್ಕೆ ಕರುಳು, 70 ವರ್ಷಕ್ಕೆ ಮರಳು, 80 ವರ್ಷಕ್ಕೆ ಬಾಗು, 90 ವರ್ಷಕ್ಕೆ ತೂಗು, 100 ವರ್ಷಕ್ಕೆ ಸಾಗು ಅಂತ 100 ವರ್ಷ ಬದುಕ್ತಿದ್ರು. ಈ ಕಾಲದಲ್ಲಿ 10 ವರ್ಷಕ್ಕೆ ಸೂಪರು, 20 ವರ್ಷಕ್ಕೆ ಪವರು, 30 ವರ್ಷಕ್ಕೆ ಪ್ರೆಷರು, 40 ವರ್ಷಕ್ಕೆ ಶುಗರು, 50 ವರ್ಷಕ್ಕೆಲ್ಲ ಢಮಾರು. 50 ವರ್ಷ ಬದುಕೋದು ಹೆಚ್ಚು ಸರ್ ಇವಾಗ. 50 ವರ್ಷದ ಮೇಲೆ ಬದುಕ್ತಾರೆ ಜನರೇಷನ್ ಅಂದ್ರೆ ನಮ್ಗೆ ಒಂಥರ ಬೋನಸ್ ಇದ್ದಂಗೆ ಅದು.